ವೃಶ್ಚಿಕ ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ. ನನ್ನ ಪ್ರೀತಿಯ ಸ್ನೇಹಿತರೆ, ಹರಹರ ಮಹಾದೇವ, ಜೈ ಬಾಲಾಜಿ ಮಹಾರಾಜ್. ಇಂದು ನಿಮಗೆ ನೀಡಲಾಗುವ ಸಂದೇಶವನ್ನು ಕೇವಲ ಪದಗಳಾಗಿ ತೆಗೆದುಕೊಂಡು ಮುಂದುವರಿಯಬೇಡಿ. ಮುಂದಿನ 3 ದಿನಗಳು ನೀವು ಎಂದಿಗೂ ಊಹಿಸದ ಚಿಹ್ನೆಗಳನ್ನು ಹೊಂದಿರಬಹುದು. ಕೆಲವೊಮ್ಮೆ ನಾವು ಒಳಗಿನಿಂದ ದಣಿದಿರುವಾಗ, ಏನೂ ಬದಲಾಗುವುದಿಲ್ಲ ಎಂದು ನಮಗೆ ಅನಿಸಿದಾಗ ಜೀವನವು ನಮಗೆ ದೊಡ್ಡ ತಿರುವುಗಳನ್ನು ನೀಡುತ್ತದೆ. ಪ್ರೀತಿ ಪಾತ್ರರ ಮಾತುಗಳು ಕುಟುಕಲು ಪ್ರಾರಂಭಿಸಿದಾಗ, ಕೆಲಸವು ಮಧ್ಯದಲ್ಲಿ ಸ್ಥಗಿತಗೊಂಡಾಗ ಮತ್ತು ಮನಸ್ಸು ನನಗೆ ಇದು ಏಕೆ ಆಗುತ್ತಿದೆ ಎಂದು ಪದೇ ಪದೇ ಕೇಳಿದಾಗ, ಕಳೆದ ಕೆಲವು ದಿನಗಳಿಂದ ನೀವು ಚಡಪಡಿಕೆ, ಅಜ್ಞಾತ ಒತ್ತಡ, ಭವಿಷ್ಯದ ಬಗ್ಗೆ ಆತಂಕ ಅಥವಾ ಹಠಾತ್ ಸಣ್ಣ ಭರವಸೆಯ ಜ್ವಾಲೆಯನ್ನು ಅನುಭವಿಸುತ್ತಿದ್ದರೆ, ಕೊನೆಯವರೆಗೂ ಈ ಸಂದೇಶವನ್ನು ಶಾಂತವಾಗಿ ಆಲಿಸಿ ಸ್ನೇಹಿತರೆ. ಜೀವನದ ದೊಡ್ಡ ಆಶ್ಚರ್ಯಗಳು ಯಾವಾಗಲೂ ಸದ್ದಿನೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಅವು ಫೋನ್ ಕರೆಯ ರೂಪದಲ್ಲಿ ಬರುತ್ತವೆ, ಕೆಲವೊಮ್ಮೆ ಅವು ಹಳೆಯ ಸ್ನೇಹಿತರಿಂದ ಸಂದೇಶದ ರೂಪದಲ್ಲಿ ಬರುತ್ತವೆ, ಕೆಲವೊಮ್ಮೆ ಅವು ಸ್ಥಗಿತಗೊಂಡ ಯೋಜನೆಯ ಸದ್ದಿನೊಂದಿಗೆ ಬರುತ್ತವೆ ಮತ್ತು ಕೆಲವೊಮ್ಮೆ ಕುಟುಂಬ ಸದಸ್ಯರ ನಡವಳಿಕೆಯಲ್ಲಿನ ಸಣ್ಣ ಬದಲಾವಣೆಯು ಬಹಳ ಸಂತೋಷದ ಮೂಲವಾಗಿರುತ್ತದೆ. ಮುಂಬರುವ 3 ದಿನಗಳಲ್ಲಿ ನೀವು ಮೊದಲಿಗೆ ಸಾಮಾನ್ಯವೆಂದು ತೋರುವ ಮಹತ್ವದ ತಿರುವು ನೋಡಬಹುದು, ಆದರೆ ನಂತರ ಅದು ನಿಮಗಾಗಿ ಹೊಸ ದಿಕ್ಕನ್ನು ತೆರೆಯುತ್ತದೆ ಎಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಭಯಪಡಬೇಡಿ, ಆತುರ ಪಡಬೇಡಿ ಮತ್ತು ಯಾವುದೇ ಅವಕಾಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಹೌದು ಸ್ನೇಹಿತರೆ, ಇಂದಿನ ಸಂದೇಶವು ದೀರ್ಘಕಾಲದಿಂದ ಆಳವಾದ ನೋವನ್ನು ಅನುಭವಿಸುತ್ತಿರುವವರಿಗೆ, ಇತರರ ಮುಂದೆ ನಗುತ್ತಿರುವ ಆಂತರಿಕ ಕುಸಿತವನ್ನು ಅನುಭವಿಸಿದವರಿಗೆ, ಕಷ್ಟಪಟ್ಟು ಕೆಲಸ ಮಾಡಿದರೂ ನಿರೀಕ್ಷಿಸದ ಫಲಿತಾಂಶಗಳನ್ನು ಪಡೆಯದವರು, ತಮ್ಮ ಪ್ರೀತಿ ಪಾತ್ರರಿಗಾಗಿ ತಮ್ಮನ್ನು ತಾವು ಹಿಂದೆ ಹಾಕಿಕೊಂಡು ನಿರಾಸೆಯನ್ನು ಮಾತ್ರ ಪಡೆದವರು, ನೀವು ಮಹಾದೇವ ಅವರನ್ನು ನೆನಪಿಸಿಕೊಳ್ಳುವಂತೆ ಮುಚ್ಚಿದ ಪ್ರತಿಯೊಂದು ಬಾಗಿಲು ಅಂತ್ಯವಲ್ಲ ಎಂಬುದನ್ನು ನೆನಪಿಡಿ. ತಪ್ಪು ಹಾದಿಯಲ್ಲಿ ಚಲಿಸದಂತೆ ತಡೆಯಲು ಕೆಲವು ಬಾಗಿಲುಗಳು ಮುಚ್ಚಲ್ಪಡುತ್ತವೆ ಮತ್ತು ಸರಿಯಾದ ಸಮಯ ಬಂದಾಗ ನೀವು ಬಿಟ್ಟುಕೊಟ್ಟಿದ್ದ ಮಾರ್ಗವೂ ಸಹ ತೆರೆಯುತ್ತದೆ. ಸ್ನೇಹಿತರೆ, ಮುಂದಿನ 3 ದಿನಗಳು ನಿಮ್ಮ ತಾಳ್ಮೆಯ ಪರೀಕ್ಷೆ ಮತ್ತು ನಿಮ್ಮ ಬುದ್ಧಿವಂತಿಕೆಯ ಸಮಯ. ಯಾರಾದರೂ ಅನಿರೀಕ್ಷಿತವಾಗಿ ನಿಮ್ಮನ್ನು ಸಂಪರ್ಕಿಸಬಹುದು, ಹಳೆಯ ಸಂಭಾಷಣೆ ಮತ್ತೆ ಕಾಣಿಸಿಕೊಳ್ಳಬಹುದು, ನೀವು ಬಹುತೇಕ ಮುಗಿದಿದೆ ಎಂದು ಭಾವಿಸಿದ ಯೋಜನೆಯು ಕೆಲವು ಚಲನೆಯನ್ನು ನೋಡಬಹುದು. ಆದರೆ ನೆನಪಿಡಿ, ಹೊಳೆಯುವ ಎಲ್ಲವೂ ಅವಕಾಶವಲ್ಲ. ನೀವು ಭಾವನೆಯಿಂದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಹಣ, ಉದ್ಯೋಗ, ವ್ಯವಹಾರ, ಪಾಲುದಾರಿಕೆ, ಭೂಮಿ, ಆಸ್ತಿ ಅಥವಾ ದಾಖಲೆಗಳ ಬಗ್ಗೆ ಏನಾದರೂ ಬಂದರೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ದಾಖಲೆಗಳನ್ನು ಓದಿ, ವಿಶ್ವಾಸಾರ್ಹ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ ಮತ್ತು ನಂತರ ಕ್ರಮ ಕೈಗೊಳ್ಳಿ. ಈ ಜಾಗರೂಕತೆಯು ನಿಮ್ಮ ಮುಂದಿನ ಒಳ್ಳೆಯ ಸಮಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸ್ನೇಹಿತರೆ, ಅನೇಕ ಜನರು ತಮ್ಮ ಅದೃಷ್ಟ ನಿದ್ರೆಗೆ ಜಾರಿದೆ ಎಂದು ಹೇಳುತ್ತಾರೆ, ಆದರೆ ಅದೃಷ್ಟ ಎಂದಿಗೂ ಸಂಪೂರ್ಣವಾಗಿ ನಿದ್ರೆಗೆ ಜಾರುವುದಿಲ್ಲ. ಕೆಲವೊಮ್ಮೆ ನಮ್ಮ ಆಲೋಚನೆ, ನಮ್ಮ ಭಯಗಳು ಮತ್ತು ನಮ್ಮ ಹಿಂದಿನ ನಿರಾಸೆಗಳು ಅವಕಾಶಗಳನ್ನು ಗುರುತಿಸುವುದನ್ನು ತಡೆಯುತ್ತವೆ. ಮುಂಬರುವ ದಿನಗಳಲ್ಲಿ ನೀವು ಇನ್ನೂ ಬಿಟ್ಟುಕೊಟ್ಟಿಲ್ಲ ಎಂದು ನಿಮಗೆ ನೆನಪಿಸುವ ಒಂದು ಚಿಹ್ನೆಯನ್ನು ನೀವು ಎದುರಿಸುತ್ತೀರಿ. ನೀವು ಹಳೆಯ ಸ್ನೇಹಿತರಿಂದ ಕರೆಯನ್ನು ಸ್ವೀಕರಿಸುತ್ತಿರಬಹುದು, ನೀವು ಕೆಲವು ಹೊಸ ಮಾಹಿತಿಯನ್ನು ಪಡೆಯಬಹುದು, ನಿಮ್ಮ ಕಠಿಣ ಪರಿಶ್ರಮವನ್ನು ಕೆಲಸದಲ್ಲಿ ಗುರುತಿಸಬಹುದು ಅಥವಾ ಮನೆಯಲ್ಲಿ ದೀರ್ಘಕಾಲದ ಕಾಳಜಿಗೆ ಪರಿಹಾರ ಸಿಗಬಹುದು. ಈ ಕ್ಷಣವನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ, ಅದನ್ನು ನಿಮ್ಮ ಸಿದ್ಧತೆ ಮತ್ತು ಆತ್ಮವಿಶ್ವಾಸಕ್ಕೆ ಸಂಪರ್ಕಪಡಿಸಿ. ಹೌದು ಸ್ನೇಹಿತರೆ, ಎಚ್ಚರಿಕೆಯಿಂದ ಆಲಿಸಿ. ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು, ಏಕೆಂದರೆ ನಾವು ಅವುಗಳನ್ನು ನಿರ್ವಹಿಸಲು ಮಾನಸಿಕವಾಗಿ ಸಿದ್ಧರಾದಾಗ ಮಾತ್ರ ಆಶ್ಚರ್ಯಗಳು ಸುಂದರವಾಗಿರುತ್ತವೆ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಸುತ್ತಲೂ ಆರಂಭದಲ್ಲಿ ಗೊಂದಲವನ್ನು ಉಂಟುಮಾಡುವ ವಿಷಯಗಳು ಸಂಭವಿಸಬಹುದು, ಆದರೆ ನಂತರ ಅವುಗಳ ಹಿಂದೆ ಅಡಗಿರುವ ಒಳ್ಳೆಯದನ್ನು ನೀವು ನೋಡುತ್ತೀರಿ. ಯಾರೊಬ್ಬರ ಮಾತುಗಳು ನಿಮಗೆ ಕಠಿಣವಾಗಿ ಕಾಣಿಸಬಹುದು, ಒಂದು ಯೋಜನೆ ವಿಳಂಬವಾಗಬಹುದು ಮತ್ತು ಸಮಯಕ್ಕೆ ಪ್ರಕ್ರಿಯೆಗೆ ಸಿಗದಿರಬಹುದು, ಆದರೆ ಈ ವಿಳಂಬವು ನಿಮ್ಮನ್ನು ದೊಡ್ಡ ವಿಷಯದತ್ತ ಕೊಂಡೊಯ್ಯಬಹುದು. ಆದ್ದರಿಂದ ಕೋಪದಲ್ಲಿ ಮಾತನಾಡುವುದನ್ನು ತಪ್ಪಿಸಿ, ಕುಟುಂಬದ ಹಿರಿಯರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ ಮತ್ತು ರಾತ್ರಿಯ ಚಿಂತನೆಯ ನಂತರವೇ ಯಾವುದೇ ನಿರ್ಧಾರವನ್ನು ಅಂತಿಮಗೊಳಿಸಿ. ಮಹಾದೇವ ಒಂದು ಸುಂದರವಾದ ಸಂದೇಶವನ್ನು ಹೊಂದಿದ್ದಾರೆ. ಕಷ್ಟದ ಸಮಯದಲ್ಲಿ ತಮ್ಮನ್ನು ತಾವು ನಿಭಾಯಿಸಲು ಕಲಿಯುವವರಿಗೆ ಸಂದರ್ಭಗಳು ಒಂದು ದಿನ ಅವರಿಗೆ ಒಂದು ಮಾರ್ಗವನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತವೆ. ಹಿಂದಿನ ನಿರಾಸೆಗಳು ನಿಮ್ಮನ್ನು ಭವಿಷ್ಯಕ್ಕೆ ಶಿಕ್ಷೆಯಾಗಲು ಬಿಡಬೇಡಿ. ಯಾರಾದರೂ ನಿಮ್ಮ ನಂಬಿಕೆಗೆ ದ್ರೋಹ ಮಾಡುತ್ತಿದ್ದರೆ ಅದರಿಂದ ಕಲಿಯಿರಿ. ಯಾವುದೇ ನಿಮ್ಮೊಳಗಿನ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ. ಏನಾದರೂ ಸ್ಥಗಿತಗೊಂಡಿದ್ದರೆ ಅದನ್ನು ಸಂಘಟಿಸಿ. ಹಣ ಸಿಲುಕಿಕೊಂಡಿದ್ದರೆ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ. ನೀವು ಕೆಲಸದ ಬಗ್ಗೆ ಚಿಂತಿತರಾಗಿದ್ದರೆ ನಿಮ್ಮ ರೆಸ್ಯೂಮ್, ಕೌಶಲ್ಯಗಳನ್ನು ರಿಫ್ರೆಶ್ ಮಾಡಿ ಮತ್ತು ನಿಮ್ಮ ಅರ್ಜಿಯನ್ನು ಸಿದ್ಧಪಡಿಸಿ. ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟಾದರೆ ನಿಮ್ಮ ಅಹಂಕಾರವನ್ನು ಬಿಟ್ಟು ಮಾತನಾಡಿ. ಮುಂದಿನ 3 ದಿನಗಳು ನೀವು ಆ ಬದಲಾವಣೆಗೆ
ಸಿದ್ಧರಿದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ. ಸ್ನೇಹಿತರೆ, ಒಂದು ದೊಡ್ಡ ಆಶ್ಚರ್ಯವು ಸಾಮಾನ್ಯವಾಗಿ 3 ಹಂತಗಳಲ್ಲಿ ಬರುತ್ತದೆ. ಮೊದಲ ಹಂತವು ಸಂಕೇತವಾಗಿದೆ. ಈ ಸಮಯದಲ್ಲಿ ಸಂದೇಶ, ಸಭೆ, ಮಾಹಿತಿ, ಸಲಹೆ ಅಥವಾ ಅವಕಾಶವು ಸ್ವತಃ ಪ್ರಸ್ತುತವಾಗುತ್ತದೆ. ಅಲ್ಲಿ ನೀವು ಭಯದಿಂದ ಕುಳಿತುಕೊಳ್ಳಬೇಕೇ ಅಥವಾ ವಿವೇಚನೆಯಿಂದ ಮುಂದುವರಿಯಬೇಕೇ ಎಂದು ನಿರ್ಧರಿಸಬೇಕು. ಮೂರನೆಯ ಹಂತವೆಂದರೆ ಫಲಿತಾಂಶಗಳು. ನೀವು ಸರಿಯಾದ ದಿಕ್ಕಿನಲ್ಲಿ ಒಂದು ಸಣ್ಣ ಹೆಜ್ಜೆ ಇಟ್ಟಾಗ ಆ ಹೆಜ್ಜೆ. ಆದ್ದರಿಂದ ಮುಂದಿನ 3 ದಿನಗಳವರೆಗೆ ಯಾವುದೇ ಪ್ರಮುಖ ವಿಷಯಗಳನ್ನು ಮುಂದೂಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಫೋನ್ ಸಂದೇಶಗಳು, ಇಮೇಲ್ಗಳು, ದಾಖಲೆಗಳು ಮತ್ತು ಅಪೂರ್ಣ ಕಾರ್ಯಗಳಿಗೆ ಗಮನ ಕೊಡಿ. ನೀವು ಬಹಳ ಸಮಯದಿಂದ ಗಮನಿಸದ ಎಲ್ಲೆಲ್ಲೂ ಸಂತೋಷದ ಚಿಹ್ನೆ ಅಡಗಿರುವ ಸಾಧ್ಯತೆಯಿದೆ. ಹೌದು ಸ್ನೇಹಿತರೆ, ಇಂದು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನೀವು ಇದ್ದಕ್ಕಿದ್ದಂತೆ ಹಳೆಯದನ್ನು ನೆನಪಿಸಿಕೊಳ್ಳಬಹುದು. ಅಪೂರ್ಣ ಯೋಜನೆ, ಹಳೆಯ ಸಂಪರ್ಕ, ನೀವು ತ್ಯಜಿಸಿದ ಕೌಶಲ್ಯ ಅಥವಾ ನೀವು ಪದೇ ಪದೇ ಮುಂದೂಡಿದ ಜವಾಬ್ದಾರಿ. ಆ ಜ್ಞಾಪನೆಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಹಾಗಾಗಿ ನಮ್ಮ ಮನಸ್ಸುಗಳು ಮುಂದುವರಿಯಲು ಅಗತ್ಯವಿರುವುದನ್ನು ನಮಗೆ ನೆನಪಿಸುತ್ತದೆ. ತಿಂಗಳುಗಳಿಂದ ಏನಾದರೂ ಸ್ಥಗಿತಗೊಂಡಿದ್ದರೆ ಮೊದಲ ಸಣ್ಣ ಹೆಜ್ಜೆ ಇರಿಸಿ. ಕರೆ ಮಾಡಿ, ಅರ್ಜಿ ಕಳುಹಿಸಿ, ಪಟ್ಟಿಯನ್ನು ಮಾಡಿ, ಪ್ರಮುಖ ಸಂಭಾಷಣೆ ಮಾಡಿ. ನೀವು ತಕ್ಷಣ ಪವಾಡವನ್ನು ನೋಡದಿದ್ದರೂ ಸಹ ಈ ಆರಂಭವು ಭವಿಷ್ಯದಲ್ಲಿ ಬಹಳ ಉಪಯುಕ್ತವಾಗಿದೆ. ಈಗ ಹಣದ ಬಗ್ಗೆ ಚಿಂತಿತರಾಗಿರುವವರಿಗೆ ಒಂದು ಟಿಪ್ಪಣಿ. ಹಣದ ಆಗಮನವು ಕೇವಲ ಹಠಾತ್ ದೊಡ್ಡ ಮೊತ್ತದ ಹಣದ ಬಗ್ಗೆ ಅಲ್ಲ. ಕೆಲವೊಮ್ಮೆ ಬಾಕಿಯಿರುವ ಪಾವತಿಯನ್ನು ಸ್ವೀಕರಿಸುವುದರಿಂದ, ವೆಚ್ಚಗಳು ಕಡಿಮೆ ಮಾಡುವುದರಿಂದ ಅಥವಾ ಹೊಸ ಕೆಲಸವನ್ನು ಪಡೆಯುವುದರಿಂದ ಹಣಕಾಸಿನ ಆಶ್ಚರ್ಯ ಬರುತ್ತದೆ. ಇದು ಕೇವಲ ಹಳೆಯ ಸಾಲದ ಪರಿಹಾರ ಅಥವಾ ದೀರ್ಘಕಾಲದವರೆಗೆ ನಿಮ್ಮ ಬಜೆಟನ್ನು ಹಾಳು ಮಾಡುತ್ತಿದ್ದ ಕೆಲವು ಜವಾಬ್ದಾರಿಯ ಅಂತ್ಯದಿಂದ ಸಂಭವಿಸುತ್ತದೆ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಸ್ಪಷ್ಟ ಕಣ್ಣಿನಿಂದ ನೋಡಿ. ನೀವು ಯಾರಿಗೆ ಹಣ ನೀಡಬೇಕಾಗಿದೆ, ಯಾರಿಂದ ಸಾಲ ಪಡೆಯುತ್ತೀರಿ, ಯಾವ ಬಿಲ್ಗಳು ಅತ್ಯಗತ್ಯ ಮತ್ತು ಯಾವ ಖರ್ಚುಗಳನ್ನು ಮುಂದೂಡಬಹುದು ಎಂಬುದನ್ನು ಬರೆಯಿರಿ. ನಿಮ್ಮ ಮನಸ್ಸು ಸ್ಪಷ್ಟವಾದಾಗ ಸರಿಯಾದ ನಿರ್ಧಾರಗಳು ಹೆಚ್ಚು ಬೇಗನೆ ಸ್ಪಷ್ಟವಾಗುತ್ತವೆ. ನಿಮ್ಮ ಮನೆಯಲ್ಲಿ ದೀರ್ಘಕಾಲದ ಉದ್ವಿಗ್ನತೆ ಇದ್ದರೆ ಮುಂಬರುವ ದಿನಗಳಲ್ಲಿ ನೀವು ಚರ್ಚೆಗೆ ಅವಕಾಶಗಳನ್ನು ಕಂಡುಕೊಳ್ಳಬಹುದು. ಯಾರಾದರೂ ತಪ್ಪನ್ನು ಒಪ್ಪಿಕೊಳ್ಳಬಹುದು. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶ ಸಿಗಬಹುದು. ತಪ್ಪು ತಿಳುವಳಿಕೆಯನ್ನು ನಿವಾರಿಸಬಹುದು. ಆದರೆ ನೆನಪಿಡಿ, ಗೆಲುವು ಯಾವಾಗಲೂ ದೊಡ್ಡ ಧ್ವನಿಯಿಂದ ಬರುವುದಿಲ್ಲ. ಕೆಲವೊಮ್ಮೆ ಶಾಂತವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮಾತನಾಡುವ ಒಂದೇ ಒಂದು ಮಾತು ವರ್ಷಗಳ ಅಂತರವನ್ನು ಅಳಿಸಬಹುದು. ಆದ್ದರಿಂದ ನಿಮಗೆ ಹತ್ತಿರವಿರುವ ಯಾರೊಂದಿಗಾದರೂ ಮಾತನಾಡಲು ಅವಕಾಶ ಸಿಕ್ಕರೆ ಹಳೆಯ ಆರೋಪಗಳ ಪಟ್ಟಿಗಳೊಂದಿಗೆ ತೆರೆದುಕೊಳ್ಳಬೇಡಿ. ಮೊದಲು ಪರಿಹಾರಗಳ ಭಾಷೆಯನ್ನು ಮಾತನಾಡಿ. ನಿಮ್ಮ ನೋವನ್ನು ವ್ಯಕ್ತಪಡಿಸಿ, ಆದರೆ ಇತರ ವ್ಯಕ್ತಿಯನ್ನು ಅವಮಾನಿಸದೆ. ಹಾಗೆ ಮಾಡುವುದು, ಇದು ನಿಮ್ಮ ಸಂಬಂಧಗಳಲ್ಲಿನ ಹೊಸ ಆರಂಭವನ್ನು ಸೃಷ್ಟಿಸಬಹುದು. ಯಾರಾದರೂ ನಿಮ್ಮನ್ನು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಾರೆ. ಯಾರಾದರೂ ನಿಮ್ಮ ಚಿಂತೆಗಳನ್ನು ಹೆಚ್ಚಿಸುತ್ತಾರೆ. ಯಾರಾದರೂ ನಿಮ್ಮ ಯಶಸ್ಸನ್ನು ಕಡಿಮೆ ಮಾಡುತ್ತಾರೆ. ನೀವು ಮಾಡುವ ಪ್ರತಿಯೊಂದು ಯೋಜನೆಯಲ್ಲಿಯೂ ಯಾರಾದರೂ ನಿಮ್ಮ ಆತಂಕವನ್ನು ಹೆಚ್ಚಿಸುತ್ತಾರೆ. ಹಾಗೆ ಮಾಡಿದರೆ ಆದರೆ ನಿಮ್ಮ ಮಿತಿಗಳನ್ನು ಹೊಂದಿರಲು ಮರೆಯದಿರಿ. ನಿಮ್ಮ ವೈಯಕ್ತಿಕ ವಿವರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಅನಿವಾರ್ಯವಲ್ಲ. ನಿಮ್ಮ ಯೋಜನೆಗಳು ದೃಢವಾದ ಆಕಾರ ಪಡೆಯುವವರೆಗೂ ಅವುಗಳನ್ನು ಮಿತಿಗೊಳಿಸಿ. ನಿಮ್ಮ ಶಾಂತಿ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಗೌಪ್ಯತೆ ಮುಂದಿನ ದಿನಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಈಗ ನಿಮ್ಮ ಜೀವನದ ಅತ್ಯಂತ ನಿಶ್ಚಲವಾದ ಕ್ಷೇತ್ರದ ಬಗ್ಗೆ ಯೋಚಿಸಿ. ಅದು ಉದ್ಯೋಗ, ಹಣ, ಪ್ರೀತಿ, ಮದುವೆ, ಕುಟುಂಬ, ಆರೋಗ್ಯ, ಮನೆ, ಶಿಕ್ಷಣ, ವ್ಯವಹಾರ ಅಥವಾ ಕಾನೂನು ವಿಷಯಗಳೇ ಆಗಿರಲಿ. ಮುಂದಿನ 3 ದಿನಗಳವರೆಗೆ ನಿಮ್ಮ ಮನಸ್ಸಿಗೆ ಮೊದಲು ಬರುವ ಯಾವುದಕ್ಕೂ ವಿಶೇಷ ಗಮನ ಕೊಡಿ. ಅಲ್ಲಿ ನೀವು ಕೆಲವು ಸಣ್ಣ ಪ್ರಗತಿಯನ್ನು ನೋಡಬಹುದು. ಈ ಪ್ರಗತಿಯ ವರದಿ ಸಂಭಾಷಣೆ, ಸಲಹೆ, ಸಂದೇಶ, ಸಂಪರ್ಕ ಅಥವಾ ಅವಕಾಶದ ರೂಪದಲ್ಲಿರಬಹುದು. ಅದನ್ನು ನಿರ್ಲಕ್ಷಿಸಬೇಡಿ. ಪ್ರತಿಯೊಂದು ಪ್ರಮುಖ ಸಾಧನೆಯು ಮೊದಲು ಒಂದು ಸಣ್ಣ ಚಿಹ್ನೆಯಾಗಿ ಬರುತ್ತದೆ ಮತ್ತು ಆ ಚಿಹ್ನೆಯನ್ನು ಗುರುತಿಸುವವನು ಮಾತ್ರ ನಂತರ ಅವರ ಸಮಯವನ್ನು ಬಳಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಮಹಾದೇವ ಅವರನ್ನು ನೆನಪಿಸಿಕೊಳ್ಳಿ ಮತ್ತು ಭಯದಿಂದ ನೀವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ದುರಾಸೆಯಿಂದ ತಪ್ಪು ಮಾರ್ಗವನ್ನು ಆರಿಸಿಕೊಳ್ಳುವುದಿಲ್ಲ ಎಂದು. ಇಂದು ಒಂದು ಸಣ್ಣ ನಿರ್ಣಯವನ್ನು ಮಾಡಿ. ಈ ಸಮಯವು ನಿಮ್ಮ ದೊಡ್ಡ ಗುರಾಣಿಯಾಗಿದೆ. ಹೂಡಿಕೆ, ಲಾಟರಿ, ಸಾಲ, ಯೋಜನೆ ಅಥವಾ ಆನ್ಲೈನ್ ಪಾವತಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ನಿಮಗೆ ಸಿಕ್ಕರೆ ಪರಿಶೀಲಿಸದೆ ನಂಬಬೇಡಿ. ಯಾರಾದರೂ ನಿಮಗೆ ಹಣದ ಬೆದರಿಕೆ ಹಾಕಿದರೆ, ಆತುರ ಪಡುವಂತೆ ಕೇಳಿದರೆ ಅಥವಾ ಗೌಪ್ಯತೆಯ ಹೆಸರಿನಲ್ಲಿ ನಿಮ್ಮನ್ನು ದಾರಿ ತಪ್ಪಿಸಿದರೆ ಮೊದಲು ಅದನ್ನು ಪರಿಶೀಲಿಸಿ. ನಿಜವಾದ ಶುಭ ಅವಕಾಶವು ನಿಮಗೆ ಯೋಚಿಸಲು ಸಮಯವನ್ನು ನೀಡುತ್ತದೆ. ವಂಚನೆ ಯಾವಾಗಲೂ ಆತುರವನ್ನು ಒತ್ತಾಯಿಸುತ್ತದೆ. ಈ ಎಚ್ಚರಿಕೆಯು ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಹಣ ಎರಡನ್ನೂ ರಕ್ಷಿಸುತ್ತದೆ. ಮುಂದಿನ 3 ದಿನಗಳಲ್ಲಿ ನೀವು ಸಂದರ್ಭಗಳಲ್ಲಿ ಹಠಾತ್ ಬದಲಾವಣೆಯನ್ನು ಅನುಭವಿಸಬಹುದು. ಬಹುಶಃ ನೀವು ಬಾಕಿಯಿರುವ ಕೆಲಸದ ಕುರಿತು ಕರೆಯನ್ನು ಸ್ವೀಕರಿಸಬಹುದು. ಬಹುಶಃ ನೀವು ಹೊಸ ಕೊಡುಗೆಯನ್ನು ಸ್ವೀಕರಿಸಬಹುದು. ಬಹುಶಃ ಹಳೆಯ
ಸ್ನೇಹಿತ ಮತ್ತೆ ಕಾಣಿಸಿಕೊಳ್ಳಬಹುದು. ಬಹುಶಃ ಕುಟುಂಬದ ಸದಸ್ಯರ ಕಾಳಜಿ ಕಡಿಮೆಯಾಗಬಹುದು. ಆ ಸಮಯದಲ್ಲಿ ನಿಮ್ಮ ಸಂತೋಷವು ಶಬ್ದವಾಗಿ ಬದಲಾಗಲು ಬಿಡಬೇಡಿ. ಮೊದಲು ಪರಿಸ್ಥಿತಿಯನ್ನು ನಿರ್ವಹಿಸಿ, ಅದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಿ. ನಿಮ್ಮ ಸ್ವಂತ ಸಾಧನೆಗಳಿಗಿಂತ ನಿಮ್ಮ ಮುಂದಿನ ಹೆಜ್ಜೆಯ ಮೇಲೆ ಗಮನ ಹರಿಸಿ, ಏಕೆಂದರೆ ಮೊದಲ ಒಳ್ಳೆಯ ಸುದ್ದಿಯು ನಂತರವೂ ಸಮತೋಲನದಲ್ಲಿರುವ ವ್ಯಕ್ತಿ ಆ ಸುದ್ದಿಯನ್ನು ದೀರ್ಘಾವಧಿಯ ಯಶಸ್ಸಿಗೆ ತಿರುಗಿಸುತ್ತಾನೆ. ಸ್ನೇಹಿತರೆ, ಬಹಳ ಹಿಂದೆ ಬೀಳುವ ಆಲೋಚನೆ ನಿಮಗೆ ಪದೇ ಪದೇ ಬಂದರೆ ಆ ಆಲೋಚನೆಯನ್ನು ಇಲ್ಲಿಯೇ ನಿಲ್ಲಿಸಿ. ಎಲ್ಲರ ಗಡಿಯಾರ ವಿಭಿನ್ನವಾಗಿ ಚಲಿಸುತ್ತದೆ. ಕೆಲವರಿಗೆ ಅವಕಾಶಗಳು ಬೇಗನೆ ಸಿಗುತ್ತವೆ, ಕೆಲವರು ತಡವಾಗಿ ಬರುತ್ತಾರೆ. ಆದರೆ ತಡವಾಗಿ ಬಂದ ಅವಕಾಶವನ್ನು ಬಳಸಿಕೊಳ್ಳುವವರು ದೂರ ಹೋಗುತ್ತಾರೆ. ನಿಮ್ಮ ಪ್ರಯಾಣ ಇನ್ನೂ ಪೂರ್ಣಗೊಂಡಿಲ್ಲ. ಹಿಂದಿನ ಕಷ್ಟಗಳು ನಿಮ್ಮನ್ನು ಇದೇ ಪಾಠವು ಮುಂದಿನ 3 ದಿನಗಳಲ್ಲಿ ನಿಮಗೆ ಉಪಯುಕ್ತವಾಗಬಹುದು. ಈಗ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಲು ಮತ್ತು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಅಭ್ಯಾಸ ಮಾಡಬಹುದಾದ ಆಧ್ಯಾತ್ಮಿಕ ಪರಿಹಾರವನ್ನು ಆಲಿಸಿ. ಸಂಜೆ ಸ್ನಾನ ಮಾಡಿದ ನಂತರ ಅಥವಾ ನಿಮ್ಮ ಕೈ ಮುಖವನ್ನು ತೊಳೆದ ನಂತರ ನಿಮ್ಮ ಪ್ರಾರ್ಥನಾ ಪ್ರದೇಶದಲ್ಲಿ ದೀಪವನ್ನು ಬೆಳಗಿಸಿ. ಸಾಧ್ಯವಾದರೆ ಸಾಸಿವೆ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ. ಇಲ್ಲದಿದ್ದರೆ ಸರಳ ತುಪ್ಪ ಅಥವಾ ಎಣ್ಣೆಯಿಂದ ಮಾಡಿದ ದೀಪ ಸಾಕು. ದೀಪವನ್ನು ಬೆಳಗಿಸುವಾಗ ಯಾವುದೇ ಭಯ, ಸೇಡು ಅಥವಾ ಮನಸ್ಸಿನಲ್ಲಿ ದುರಾಸೆ ಬೇಡ. ಓ ಮಹಾದೇವ, ನನಗೆ ಸರಿಯಾದ ನಿರ್ಧಾರ, ತಾಳ್ಮೆ, ಸತ್ಯದ ಮಾರ್ಗವನ್ನು ಕೊಡು ಎಂದು ಶಾಂತವಾಗಿ ಕೇಳಿ. ನಂತರ ಕೆಲವು ಕ್ಷಣಗಳ ಕಾಲ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಮಹಾದೇವನಿಗೆ ನಿಮ್ಮ ದೊಡ್ಡ ಚಿಂತನೆಗಳನ್ನು ಅರ್ಪಿಸಿ. ಈ ಪರಿಹಾರವು ಯಾವುದೇ ಪವಾಡಗಳನ್ನು ಖಾತರಿಪಡಿಸುವುದಿಲ್ಲ, ಬದಲಿಗೆ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುವ ಸಾಧನವಾಗಿದೆ. ಇದರಿಂದ ನೀವು ಉದ್ಭವಿಸುವ ಅವಕಾಶಗಳನ್ನು ಬುದ್ಧಿವಂತಿಕೆಯಿಂದ ಗುರುತಿಸಬಹುದು. ಮುಂದೆ ನಿಮ್ಮ ಮನೆಯ ಈಶಾನ್ಯ ಭಾಗವನ್ನು ಸ್ವಚ್ಛವಾಗಿಡಿ. ನಿಷ್ಪ್ರಯೋಜಕ ವಸ್ತುಗಳು, ಮುರಿದ ಪಾತ್ರೆಗಳು, ಕೊಳಕು ಬಟ್ಟೆಗಳು ಅಥವಾ ಅನಗತ್ಯ ಅಸ್ತವ್ಯಸ್ತತೆ ಅಲ್ಲಿ ಉಳಿಯಲು ಬಿಡಬೇಡಿ. ಇದು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಪ್ರಯೋಜನಕಾರಿಯಾಗಿದೆ. ಸ್ವಚ್ಛ ಮತ್ತು ಸಂಘಟಿತ ಸ್ಥಳವು ಮನಸ್ಸಿಗೆ ಲಘುತೆಯನ್ನು ತರುತ್ತದೆ. ಮುಂದಿನ 3 ದಿನಗಳವರೆಗೆ ಬೆಳಿಗ್ಗೆ ಎದ್ದೇಳಿ ಕೆಲವು ಕ್ಷಣಗಳು ಆ ದಿಕ್ಕಿನಲ್ಲಿ ನಿಂತು ಆಳವಾದ ಉಸಿರನ್ನು. ಎರಡನೆಯದಾಗಿ, ನೀವು ಯಾರೊಂದಿಗೂ ಶಾಂತವಾಗಿ ಮಾತನಾಡಬೇಕು. ಮೂರನೆಯದಾಗಿ, ಯಾವ ಖರ್ಚು ಮತ್ತು ಅಪಾಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಈ ಸಣ್ಣ ಪ್ರಕ್ರಿಯೆಯು ನಿಮ್ಮ ದಿನದ ಸ್ವರವನ್ನು ಹೊಂದಿಸಬಹುದು. ಈಗ ಕೇಳಿ, ದೊಡ್ಡ ಆಶ್ಚರ್ಯಗಳು ಹೊರಗಿನಿಂದ ಬರುವುದಿಲ್ಲ. ಕೆಲವೊಮ್ಮೆ ಹೊಸ ಧೈರ್ಯವು ಒಳಗಿನಿಂದ ಉಬ್ಬುತ್ತದೆ ಮತ್ತು ಅದು ನಿಮ್ಮ ಜೀವನದ ದೊಡ್ಡ ತಿರುವು ಆಗುತ್ತದೆ. ನೀವು ಇನ್ನು ಮುಂದೆ ಭಯದಲ್ಲಿ ಕುಳಿತುಕೊಳ್ಳದಿರಲು ಇದ್ದಕ್ಕಿದ್ದಂತೆ ನಿರ್ಧರಿಸುತ್ತೀರಿ. ಹಳೆಯ ಅವಮಾನಗಳು ನಿಮ್ಮನ್ನು ಆಳಲು ನೀವು ಬಿಡುವುದಿಲ್ಲ. ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದಿಲ್ಲ. ನೀವು ಹೊಸ ಆರಂಭಗಳಿಂದ ಓಡಿ ಹೋಗುವುದಿಲ್ಲ. ನಿಮ್ಮ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸುತ್ತೀರಿ. ಈ ಕ್ಷಣವು ನಿಜವಾದ ಪ್ರಗತಿಯಾಗಿದೆ, ಏಕೆಂದರೆ ಒಬ್ಬ ವ್ಯಕ್ತಿಯು ಬದಲಾಗಲು ನಿರ್ಧರಿಸಿದಾಗ ಜಗತ್ತು ಕ್ರಮೇಣ ಅವರಿಗೆ ಬದಲಾಗಲು ಪ್ರಾರಂಭಿಸುತ್ತದೆ. ನೀವು ಇತ್ತೀಚೆಗೆ ನಿದ್ರಿಸಲು ತೊಂದರೆ, ಪ್ರಕ್ಷುಬ್ಧ ಮನಸ್ಸು, ವೇಗವಾದ ಹೃದಯ ಬಡಿತ ಅಥವಾ ಹೆಚ್ಚುತ್ತಿರುವ ಆತಂಕವನ್ನು ಅನುಭವಿಸುತ್ತಿದ್ದರೆ ಅದನ್ನು ಆಧ್ಯಾತ್ಮಿಕ ಸಂಕೇತವೆಂದು ತಳ್ಳಿಹಾಕಬೇಡಿ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ, ನೀರು ಕುಡಿಯಿರಿ ಮತ್ತು ನಿಯಮಿತವಾಗಿ ತಿನ್ನಿರಿ. ನೀವು ನಂಬುವ ಯಾರೊಂದಿಗಾದರೂ ಮಾತನಾಡಿ ಮತ್ತು ಅಗತ್ಯವಿದ್ದರೆ ವೈದ್ಯರು ಅಥವಾ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಸಹಾಯ ಪಡೆಯಿರಿ. ಬಲಿಷ್ಠ ವ್ಯಕ್ತಿ ಎಂದರೆ ಸಮಯಕ್ಕೆ ಸಹಾಯವನ್ನು ಹೇಗೆ ಪಡೆಯಬೇಕೆಂದು ತಿಳಿದಿರುವವನು. ಮುಂಬರುವ 3 ದಿನಗಳಲ್ಲಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ನೋಡಿಕೊಳ್ಳುವುದು ನಿಮ್ಮ ಅದೃಷ್ಟ ಮತ್ತು ಅವಕಾಶಗಳಿಗೆ ಗಮನ ಕೊಡಿ. ಸ್ನೇಹಿತರೆ, ಈ ಸಮಯವು ನಿಮಗಾಗಿ ಹೊಸ ಆರಂಭವನ್ನು ಸೂಚಿಸುತ್ತದೆ. ಚಿಕ್ಕ ಶುಭ ಸುದ್ದಿಯನ್ನು ಸಹ ಕಡಿಮೆ ಅಂದಾಜು ಮಾಡಬೇಡಿ. ಒಂದು ಕರೆ, ಸಂದೇಶ, ಪ್ರಸ್ತಾವನೆ, ಸಭೆ, ಸಮನ್ವಯ ಅಥವಾ ಹೊಸ ಮಾಹಿತಿ, ಇವೆಲ್ಲವೂ ನಿಮಗೆ ಪ್ರಮುಖ ಬಾಗಿಲುಗಳನ್ನು ತೆರೆಯಬಹುದು. ಆದರೆ ನಿಜವಾದ ಯಶಸ್ಸನ್ನು ಕ್ರಮೇಣ ಸಾಧಿಸಲಾಗುತ್ತದೆ ಎಂಬುದನ್ನು ನೆನಪಿಡಿ. ನಿಮ್ಮ ಕೆಲಸ, ಸಂಬಂಧಗಳು ಮತ್ತು ಹಣಕಾಸಿನಲ್ಲಿ ಜವಾಬ್ದಾರಿಯನ್ನು ಕಾಪಾಡಿಕೊಳ್ಳಿ. ಭಾವನೆಗಳ ಮೇಲೆ ಹೆಚ್ಚು ಖರ್ಚು ಮಾಡಬೇಡಿ ಮತ್ತು ದೊಡ್ಡ ಖರ್ಚುಗಳನ್ನು ಮಾಡಬೇಡಿ. ವಾದಗಳಿಂದ ದೂರ ಸರಿಯಬೇಡಿ ಮತ್ತು ಕಠಿಣ ಪರಿಶ್ರಮ